ವಿದ್ಯಾವಂತರ ಸಂಖ್ಯೆ ಹೆಚ್ಚಾದಂತೆ ಈ ಸರ್ಕಾರ ಆ ವಿದ್ಯಾವಂತ ಯುವಕರನ್ನ ವಂಚಿಸುವ ಕೆಲಸವನ್ನ ಮಾಡ್ತಾ ಇದೆ. ಆ ಕಾರಣದಿಂದ ರಾಜ್ಯದಲ್ಲಿ ಖಾಲಿ ಇರುವ 2,84,000 ಹುದ್ದೆಗಳನ್ನ ತುಂಬಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಯುವಕರ ಪರವಾಗಿ ದೊಡ್ಡ ಹೋರಾಟವನ್ನ ಮಾಡ್ತಾ ಇದೆ. ಅದೇ ಸಂದರ್ಭದಲ್ಲಿ ಧಾರವಾಡದಲ್ಲಿ ಕಳೆದ 26ನೇ ತಾರೀಕು ಒಂದು ದೊಡ್ಡ ಆಂದೋಲನ ಪ್ರಾರಂಭ ಆಯಿತು. ಸುಮಾರು 50,000ಕ್ಕೂ ಹೆಚ್ಚು ಯುವಕರು ಬೀದಿಗಿಳಿದು ಹೋರಾಟ ಮಾಡತಕ್ಕಂತ ಸಂದರ್ಭದಲ್ಲಿ ನಾನು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಿ ಅವರ ಜೊತೆಯಲ್ಲಿ ಹೋರಾಟಕ್ಕೆ ಇಳಿದಿದ್ವಿ. ಭಾರತೀಯ ಜನತಾ ಪಕ್ಷ ಹೋರಾಟಕ್ಕೆ ಧುಮುಕಿದ ಮೇಲೆ ತರಾತುರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು 56,432 ಹುದ್ದೆಗಳನ್ನು ತುಂಬುತ್ತೇವೆ ಅಂತೇಳಿ ವಾಗ್ದಾನ ಮಾಡಿ 1 ತಿಂಗಳ ಗಡುವನ್ನ ಕೋರಿದ್ದಾರೆ. ಆದ್ರೆ ಎಷ್ಟು ಸುಳ್ಳು ಮಾಹಿತಿಗಳನ್ನ ಅವರು ಕೊಡ್ತಾರೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಬೆಳಗಾವಿ ಅಧಿವೇಶನದಲ್ಲಿ ನಾವು ಇದೇ ಪ್ರಶ್ನೆ ಮಾಡಿದಾಗ 30,000-35,000 ಹುದ್ದೆಗಳನ್ನು ನಾವು ತುಂಬಿದ್ದೇವೆ ಅಂತ ಹೇಳಿ ಸದನಕ್ಕೆ ತಪ್ಪು ಮಾಹಿತಿಗಳನ್ನ ಕೊಟ್ಟಿದ್ರು. ಆ ವಿಚಾರದಲ್ಲಿ ಇವತ್ತು ನಾನು ಮೇಲ್ಮನೆಯಲ್ಲಿ ನಿಲುವಳಿ ಸೂಚನೆಯನ್ನ ಮಂಡಿಸಿದ್ದೇನೆ. ಆದರೆ ಮಾನ್ಯ ಸಭಾಪತಿಯವರು ಅದನ್ನ 330ರಲ್ಲಿ ಚರ್ಚೆಗೆ ತೆಗೆದುಕೊಂಡಿದ್ದಾರೆ. ಇವತ್ತು ಅದು ಚರ್ಚೆಗೆ ಬರ್ತದೆ. ಆದ್ರೆ ಸರ್ಕಾರ 30,000-35,000 ಹುದ್ದೆಗಳನ್ನು ನಾವು ತುಂಬಿದ್ದೇವೆ ಅಂತಕ್ಕಂಥ ತಪ್ಪು ಮಾಹಿತಿಗಳನ್ನ ಕೊಟ್ಟಿದ್ರು. ಇವತ್ತು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. 23ರಲ್ಲಿ 22-21 ನಮ್ಮ ಸರ್ಕಾರ ಇತ್ತು. ಆಗ KPSC ಇಂದ 7 ನೋಟಿಫಿಕೇಶನ್ಸ್, KEA ಇಂದ 10 ನೋಟಿಫಿಕೇಶನ್ಸ್ ಅಲ್ಲಿ ನಮ್ಮ ಸರ್ಕಾರ ಆಗ ಏನು ಸಂದರ್ಶನಗಳನ್ನು ಮಾಡಿದ್ರು ಯುವಕರದು, ಒಟ್ಟಾರೆ 23ರಲ್ಲಿ ಹಿಂದೆ ಆಗಿದ್ದ ನೋಟಿಫಿಕೇಶನ್ ಪ್ರಕಾರ 3,093 ಅದು ನಮ್ಮ ಸರ್ಕಾರದಲ್ಲಿ ಆಗಿದ್ದು, ಮತ್ತೆ 24ರಲ್ಲಿ ಆಗಿದ್ದು ಕೂಡ ಹಿಂದೆ ಯಾವ್ಯಾವುದು ಇಂಟರ್ವ್ಯೂಗಳಾಗಿದ್ವೋ ಅವು ಪೆಂಡಿಂಗ್ ಇದ್ದಿದ್ದು 24ರಲ್ಲಿ 5,064 ಹುದ್ದೆಗಳನ್ನು ತುಂಬಿದ್ರು. ಅಂದ್ರೆ ಒಟ್ಟಾರೆ 8,157 ಹುದ್ದೆಗಳನ್ನ ನಮ್ಮ ಸರ್ಕಾರದಲ್ಲಿ ಆಗಿದ್ದನ್ನ ಆ ಹುದ್ದೆಗಳು ಭರ್ತಿ ಆಯ್ತು. ಆದ್ರೆ 25ರವರೆಗೆ ಈ ಕಾಂಗ್ರೆಸ್ ಸರ್ಕಾರ ಒಂದು ಹುದ್ದೆಯನ್ನೂ ತುಂಬಿರಲಿಲ್ಲ. ಇದು ನಮ್ಮ ಸರ್ಕಾರದ ಸಾಧನೆಯನ್ನ ಅವರ ಕಾಲದಲ್ಲಿ ಇವರು ಅದನ್ನ ಪಟ್ಟಿ ಮಾಡಿ ಹೇಳಿದ್ದಾರೆ. ಜೊತೆಗೆ 23ರಲ್ಲಿ 824, 24ರಲ್ಲಿ 1,251 ಮತ್ತು 25ರಲ್ಲಿ 1,006, ಅಂದ್ರೆ 3,081 ಹುದ್ದೆಗಳಿಗೆ ಇವರ ಕಾಲದಲ್ಲಿ ನೋಟಿಫಿಕೇಶನ್ ಆಗಿದೆ. ಆದ್ರೆ ಅವರೇ ಹೇಳ್ಕೊಂಡಿದ್ದಾರೆ ಒಂದು ಹುದ್ದೆಯನ್ನೂ ತುಂಬಿಲ್ಲ, ಎಲ್ಲವೂ ಕೂಡ ಪೋಸ್ಟ್ ಎಕ್ಸಾಮಿನೇಷನ್ ವರ್ಕ್ ಗೋಯಿಂಗ್ ಆನ್ ಅಥವಾ ಎಕ್ಸಾಮಿನೇಷನ್ ಶೆಡ್ಯೂಲ್ಡ್ ಅಂತೇಳಿ ಹಾಕೊಂಡಿದ್ದಾರೆ, ಒಂದನ್ನು ತುಂಬಿಲ್ಲ. ಆದ್ರೆ ನಮ್ಮ ಕಾಲದಲ್ಲಿ ಆಗಿದ್ದನ್ನ ತೋರಿಸಿ ಹೇಳ್ತಿದ್ದಾರೆ. ಈ ಕಾರಣದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಯುವಕರಿಗೆ ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಅನ್ಯಾಯ, ಮೋಸ, ವಂಚನೆ ಮಾಡ್ತಾ ಇದೆ. ಆ ಕಾರಣದಿಂದ ಇವತ್ತು
2,84,000 ಹುದ್ದೆಗಳನ್ನು ಯಾಕೆ ತುಂಬಿಲ್ಲ ಅಂತಕ್ಕಂಥದ್ದನ್ನ ನಾವು ನಿಲುವಳಿ ಸೂಚನೆಯ ಮೂಲಕ ಪ್ರಶ್ನೆ ಮಾಡಿದ್ದೇವೆ. ಇವತ್ತು ಚರ್ಚೆಗೆ ಬರ್ತದೆ. ರಾಜ್ಯದ ಯುವಕರು ಮತ್ತು ವಿದ್ಯಾವಂತರ ಪರವಾಗಿ ಭಾರತೀಯ ಜನತಾ ಪಕ್ಷ ಅವರ ಪರವಾಗಿ ನಿಲ್ಲುತ್ತೆ. ಇವತ್ತು ಇದು ಸರ್ಕಾರದ ಕಿವಿ ಹಿಂಡತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಸದನಕ್ಕೆ ತಪ್ಪು ಮಾಹಿತಿಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟದ ಸದಸ್ಯರು ಕೊಡ್ತಾ ಇರತಕ್ಕಂಥದ್ದು ಇದೊಂದು ವಿಪರ್ಯಾಸ. ಸರ್ಕಾರವೇ ಎದ್ದು ಸುಳ್ಳು ಹೇಳಲಿಕ್ಕೆ, ವಂಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಯಾರು ಮತ್ತೆ ಜನರಿಗೆ ಉತ್ತರ ಕೊಡ್ತಾರೆ ಅಥವಾ ನ್ಯಾಯ ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನ ನಾವಿವತ್ತು ಮಾಡಬೇಕಾಗಿದೆ. ಇದು ದಲಿತರಿಗೂ ದೋಖ, ಯುವ ಜನರಿಗೂ ದೋಖ, ವಿದ್ಯಾರ್ಥಿಗಳಿಗೂ ದೋಖ. ಈ ರೀತಿ ವಂಚನೆಯಲ್ಲಿ ತೊಡಗಿದೆ ಈ ಸರ್ಕಾರ. ಇದೊಂದು ದೋಖಾ ಸರ್ಕಾರ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಗ್ಯಾಸ್ ರೇಟಿನ ಬಗ್ಗೆ ಮೊದಲೇ ಮಾತಾಡಿದೆ. ಇದು ಒಂದು ತಾತ್ಕಾಲಿಕ ಸಮಸ್ಯೆ. ಯಾಕೆ ಅಂತಂದ್ರೆ ಇದು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಪ್ರಾರಂಭ ಆಗಿರ್ತಕ್ಕಂಥ ಕಾರಣದಿಂದ ಈಗೇನು ಕ್ರೂಡ್ ಆಯಿಲ್ ಸರಿಯಾದ ಸಮಯಕ್ಕೆ ದೊರಕದೇ ಇರತಕ್ಕಂಥದ್ದು, ಟ್ರಾನ್ಸ್ಪೋರ್ಟೇಷನ್ಗೆ ತೊಡಕಾಗಿರ್ತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ನಮಗೆ ದೊರಕದೇ ಇರತಕ್ಕಂಥ ಕಾರಣದಿಂದ ಶಾರ್ಟೇಜು ಸಹಜವಾಗಿ ಆಗುತ್ತೆ. ಇದು ದೇಶದ ಒಂದೇ ನಮ್ಮ ದೇಶದ ಸಮಸ್ಯೆ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಸಮಸ್ಯೆ ಆಗಿದೆ. ಅದು ತಾತ್ಕಾಲಿಕ, ಅಲ್ಲಿಯವರೆಗೆ ಇದು ಎಲ್ಲರಿಗೂ ಅರ್ಥ ಆಗುತ್ತೆ. ಯುದ್ಧ ಪ್ರಾರಂಭ ಆಗಿರೋದ್ರಿಂದ ಈ ಸಮಸ್ಯೆ ಉದ್ಭವ ಆಗುತ್ತೆ ಅಂತೇಳಿ ಎಲ್ಲಾ ಜನರಿಗೂ, ಇಡೀ ಪ್ರಪಂಚದ ಜನರಿಗೆ ಇದು ಅರ್ಥ ಆಗುತ್ತೆ. ಆದ್ರೆ ಕಾಂಗ್ರೆಸ್ನವ್ರಿಗೆ ಇದು ಅರ್ಥ ಆಗಲ್ಲ. ಯಾಕಂತಂದ್ರೆ ಅವರು ಅಷ್ಟೊಂದು ಬುದ್ಧಿವಂತರು ಅಂತ ನಾನು ಅನ್ಕೊಳ್ಳೋದಿಲ್ಲ. ಅದಕ್ಕೂ ಕೂಡ ರಸ್ತೆಗಳಲ್ಲಿ ಕೂತ್ಕೊಂಡು ಅಡಿಗೆ ಮಾಡ್ತಿದ್ದಾರೆ ಕೆಲವರೆಲ್ಲ. ಪಾಪ ಅವ್ರ ಮನೆಯಲ್ಲಿ ಅಡಿಗೆ ಮಾಡಿ ರೂಢಿ ಇಲ್ಲ ಅವ್ರಿಗೆ. ಪ್ರೊಟೆಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ರಸ್ತೆಗಳಲ್ಲಿ ಕೂತ್ಕೊಂಡು ಅಡಿಗೆ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಾನು ಕಂಡಿದ್ದೀನಿ. ಇದು ಪ್ರೊಟೆಸ್ಟ್ ಮಾಡ್ತಕ್ಕಂಥ ಸಂದರ್ಭ ಅಲ್ಲ. ನಮ್ಮ ಸರ್ಕಾರವೇ ಏನಾದ್ರೂ ತಪ್ಪು ಮಾಡಿ ಗ್ಯಾಸ್ದಾಗ್ಲಿ ಪೆಟ್ರೋಲ್ದಾಗ್ಲಿ ಏನಾದ್ರೂ ವ್ಯತ್ಯಾಸ ಆಗಿ ಅಥವಾ ಬೆಲೆ ಏರಿಕೆನೂ ಇರ್ಬೋದು, ಅಥವಾ ಸರಿಯಾದ ಸಮಯಕ್ಕೆ ಗ್ಯಾಸು ಅಥವಾ ಪೆಟ್ರೋಲ್ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ತಪ್ಪನ್ನ ವಿರೋಧಿಸೋದ್ರಲ್ಲಿ ಅದರಲ್ಲಿ ಏನೂ ಅಡ್ಡಿ ಇಲ್ಲ. ಆದ್ರೆ ಇಡೀ ಪ್ರಪಂಚಕ್ಕೆ ಜ್ವರ ಬಂದಾಗ ಕಾಂಗ್ರೆಸ್ನವರು ಅದರಲ್ಲೂ ರಾಜಕೀಯ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಿದ್ದಾರೆ ಅಂತಂದ್ರೆ ಪ್ರಜ್ಞಾಹೀನ ಕಾಂಗ್ರೆಸ್ನ ಮನಸ್ಥಿತಿ ಇಂಥದ್ದು ಅಂತೇಳಿ ನಾನು ಅನಿವಾರ್ಯವಾಗಿ ಹೇಳ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.